ಮುಖ್ಯಾಂಶಗಳು. ಶ್ರೀ ಸಿಗಂದೂರು ಚೌಡೇಶ್ವರಿ ದೇವಿ ಕುರಿತು ನಿವೃತ್ತ ಅಭಿಯಂತರ ಕೆ. ದಿನೇಶ್ ಭಕ್ತಿಗೀತೆ ರಚನೆ. ಸಾಗರ ಗಾಂಧಿನಗರ ನಿವಾಸಿ ದಿನೇಶ್ ಬರೆದು ಧ್ವನಿ ಮುದ್ರಣಗೊಂಡ ಗೀತೆಯನ್ನು ಯೂಟ್ಯೂಬ್ಗೆ ಬಿಡುಗಡೆ ಮಾಡಿದ ಧರ್ಮದರ್ಶಿ ಡಾಕ್ಟರ್ ರಾಮಪ್ಪ. ಗೀತೆ ಕುರಿತು ಡಾಕ್ಟರ್ ರಾಮಪ್ಪ ಮೆಚ್ಚುಗೆ. ಗೀತೆ ಕುರಿತು ದಿನೇಶ್ ಸತ್ಯನಾರಾಯಣ್ ಜಿಟಿ ಅಭಿಪ್ರಾಯ. ಈಗ ಸುದ್ದಿಯ ವಿವರ. ಸಾಗರ ತಾಲೂಕಿನ ಶ್ರೀ ಸಿಗಂದೂರು ಚೌಡೇಶ್ವರಿ ದೇವಿ ಕುರಿತು ನಿವೃತ್ತ ಕಾರ್ಯಪಾಲಕ ಅಭಿಯಂತರ ಕೆ. ದಿನೇಶ್ ರಚಿಸಿರುವ ಭಕ್ತಿಗೀತೆಯನ್ನು ಶುಕ್ರವಾರ ಧರ್ಮದರ್ಶಿ ಡಾಕ್ಟರ್ ರಾಮಪ್ಪ ಯೂಟ್ಯೂಬ್ಗೆ ಬಿಡುಗಡೆ ಮಾಡಿದರು. ಸಾಗರದ ಗಾಂಧಿನಗರ ನಿವಾಸಿಯಾದ ಕೆ. ದಿನೇಶ್ ಅನೇಕ ವರ್ಷ ಸಾಗರದ ಪಿಡಬ್ಲ್ಯೂಡಿಯಲ್ಲಿ ಸಹಾಯಕ ಕಾರ್ಯಪಾಲಕ ಅಭಿಯಂತರರಾಗಿ ಸೇವೆ ಸಲ್ಲಿಸಿ ನಿವೃತ್ತರಾದವರು. ಶ್ರೀದೇವಿ ಕುರಿತು ಅವರು ರಚಿಸಿರುವ ಸುಶ್ರಾವ್ಯ ಗೀತೆಯನ್ನು ಯೂಟ್ಯೂಬ್ಗೆ ಬಿಡುಗಡೆ ಮಾಡಿ ಡಾಕ್ಟರ್ ರಾಮಪ್ಪ, ನಿವೃತ್ತ ಇಂಜಿನಿಯರ್ ಕೆ. ದಿನೇಶ್, ತುಮರಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಜಿಟಿ ಸತ್ಯನಾರಾಯಣ್ ಮಾತನಾಡಿದರು. ಈ ಸಂದರ್ಭದಲ್ಲಿ ನಗರಸಭೆ ಮಾಜಿ ಸದಸ್ಯ ವೈ.ಕೆ. ರವಿಕುಮಾರ್, ಪ್ರಮುಖರಾದ ನಾಗರಾಜ್ ಹೆಬ್ಬೈಲ್, ಗಣಪತಿ, ಮಲ್ಲೇಶ್ ಇನ್ನಿತರರು ಹಾಜರಿದ್ದರು. ಈಗಾಗಲೇ ಅನೇಕ ಹಾಡುಗಳು ಬಂದವು ದೇವಿ ಕುರಿತು. ಈಗಾಗಲೇ ಮತ್ತೊಂದು ಹಾಡು ಸೇರ್ಕೊಂಡಿದೆ. ನಮ್ಮ ನೆಚ್ಚಿನ ದೇವಿ ಭಕ್ತರು ಹೌದು, ನಮ್ಮ ಹಿಂದಿನ ಬಂಧುಗಳು ಹೌದು, ಈ ಭಾಗದ ಸೇವೆ ಮಾಡಿದ ಇಂಜಿನಿಯರು ಹೌದು. ಅವ್ರ ತಂದೆ ಕಾಲದಲ್ಲಿ ಸೇವೆ, ಅದೇನೋ ದೇವಿಯ ಆ ಪ್ರೇರಣೆಯಿಂದ ಅವರಿಗೆ ಒಂದು ಹಾಡು ಬರೀಬೇಕು ಅಂತ ಹೇಳಿ ಅನೇಕ ಹಾಡು ಬರೆದಿವೆ ಅಂದರು. ಆದರೆ ಈ ದೇವಿದು ಒಂದು ಮಾಡ್ತೀವಿ ಅಂದಾಗ ಇವತ್ತು ಈ ದಿನ ಶುಭ ಗಳಿಗೆಯಲ್ಲಿ ಶುಕ್ರವಾರ ದಿನ ಬಿಡುಗಡೆ ಮಾಡಿದ್ದೀವಿ. ಅವರಿಗೆ ಶುಭ ಕೋರುತ್ತಾ, ಹಾಡಿಗೂ ಶುಭ ಕೋರುತ್ತಾ, ಮತ್ತು ಇನ್ನು ಹೆಚ್ಚಿನ ರೀತಿಯಲ್ಲಿ ಅವರು ಬರೆಯೋದಕ್ಕೆ ದೇವಿ ಅವರಿಗೆ ಪ್ರೇರಣೆ ಕೊಡಲಿ, ಶಕ್ತಿ ಕೊಡಲಿ, ಮತ್ತು ಆಯುಷ್ ಆರೋಗ್ಯ ಕೊಟ್ಟು ಅವ್ರ ಕುಟುಂಬಕ್ಕೆ ನೆಮ್ಮದಿ ಕೊಡಲಿ ಅಂತೇಳಿ ದೇವಿಗೆ ಆಶೀರ್ವಾದ ಮಾಡ್ತಾರೆ. ಇದು ಶ್ರೀಯುತ ರಾಮಪ್ಪನವ್ರು ನಮ್ಗೆ ಆಶೀರ್ವಾದ. ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಇವತ್ತು ಒಂದು ವಿಶೇಷವಾಗಿರ್ತಕ್ಕಂತಹ ವಿದ್ಯಮಾನಕ್ಕೆ ಸಿಗಂದೂರಿನ ಶ್ರೀ ಕ್ಷೇತ್ರದಲ್ಲಿ ನಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದಾವೆ. ನಮ್ಮ ಜೊತೆಯಲ್ಲಿ ಸಿಗಂದೂರು ದೇವಸ್ಥಾನದ ಧರ್ಮದರ್ಶಿಗಳಾಗಿರ್ತಕ್ಕಂತಹ ಮತ್ತು ಸಿಗಂದೂರಿನ ಅಲ್ಲಿಂದ ಇಲ್ಲಿಗೆ ಸರಿಸುಮಾರು 4 ದಶಕಗಳ ಪಯಣದಲ್ಲಿ ಈ ಕ್ಷೇತ್ರವನ್ನು ಎತ್ತರಕ್ಕೆ ಏರಿಸಿರುವ ಮತ್ತು ಈ ಕರ್ಮಭೂಮಿಯಲ್ಲಿ ದುಡಿದಿರತಕ್ಕಂತಹ ಧರ್ಮದರ್ಶಿಗಳಾಗಿ ಸೇವೆ ಸಲ್ಲಿಸ್ತಾ ಇರ್ತಕ್ಕಂತಹ ಶ್ರೀಯುತ ಪೂಜ್ಯ ರಾಮಪ್ಪನವರು ಉಪಸ್ಥಿತಿ ಇದ್ದಾರೆ, ಜೊತೆಯಲ್ಲಿದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಒಂದು ಸಿಗಂದೂರು ದೇವಿಯ ಬಗ್ಗೆ ಶ್ರೀಯುತ ದಿನೇಶ್ KN ಇವರು ನಮ್ಮ PWDಯ ರಿಟೈರ್ಡ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್. ನಮ್ಮ ಭಾಗದಲ್ಲಿ ಸಾಕಷ್ಟು ಸೇತುವೆಗಳನ್ನು ಇತ್ಯಾದಿಗಳನ್ನೆಲ್ಲವನ್ನು ಕೂಡ ನಿರ್ಮಾಣ ಮಾಡಿ ಸಾಗರ ತಾಲೂಕಿನಲ್ಲಿ ಹೊಸನಗರ, ಮೂಡುಬಿದ್ರೆ ಈ ಭಾಗದಲ್ಲಿ ಸರ್ವಿಸನ್ನು ಕೊಟ್ಟು ರಿಟೈರ್ಡ್ ಆದ ನಂತರದಲ್ಲಿ ತಾಯಿಯ ಬಗ್ಗೆ ಒಂದು ಭಕ್ತಿಗೀತೆಯನ್ನು ಬರೆದಿದ್ದಾರೆ. ಅದರ ಅಧಿಕೃತವಾಗಿರ್ತಕ್ಕಂಥ ಅವರ ಯೂಟ್ಯೂಬ್ ಚಾನಲ್ ಇದೆ, ರಿಟೈರ್ಡ್ ಆ್ಯಂಡ್ ಇನ್ಸ್ಪೈರ್ ಅನ್ನುವಂಥ ಯೂಟ್ಯೂಬ್ ಚಾನಲ್ ಇದೆ. ಆ ಚಾನಲ್ನಲ್ಲಿ ಇವತ್ತಿನಿಂದ ಅಧಿಕೃತವಾಗಿರ್ತಕ್ಕಂಥ ಬಿಡುಗಡೆ ಮಾಡಲಿಕ್ಕೆ ಶ್ರೀಯುತ ರಾಮಪ್ಪನವರ ಅಮೃತ ಹಸ್ತದಿಂದ ಆ ಬಿಡುಗಡೆಯ ಕಾರ್ಯಕ್ರಮ ನಡೀಬೇಕು ಅಂತೇಳಿ ಅವರು ಬಯಸ್ತಾ ಇದ್ದಾರೆ. ಜೊತೆಯಲ್ಲಿದ್ದಾರೆ ಶ್ರೀಯುತ ರವಿಲಿಂಗನಮಕ್ಕಿಯವರು, ಅವರು ಸಾಗರ ನಗರಸಭೆಯ ಮಾಜಿ ಸದಸ್ಯರು. ಹಾಗೆ ಶ್ರೀಯುತ ನಾಗರಾಜ್ ಹೆಬ್ಬೈಲ್ರವರಿದ್ದಾರೆ, ಅವರು ಟ್ರಿಬ್ಯುನಲ್ ಸದಸ್ಯರು ಹೊಸನಗರ ತಾಲೂಕು. ಹಾಗೆ ಶ್ರೀಯುತ ಗಣಪತಿ ಸರ್ ಅವರು ನಮ್ಮ ತುಮರಿಯ PDO ಆಗಿ ಕಾರ್ಯನಿರ್ವಹಿಸಿರ್ತಕ್ಕಂತಹ ರಿಟೈರ್ಡ್ PDO ಅವರು ಮತ್ತು ಮಿಲಿಟರಿಯಲ್ಲೂ ಕೂಡ ಕೆಲಸ ಮಾಡಿರ್ತಕ್ಕಂಥವರು. ಹಾಗೆ ನಮ್ಮ ಜೊತೆಗಿದ್ದಾರೆ ಮಲ್ಲೇಶ್ ಮಳವಳ್ಳಿ ಮತ್ತು ನಮ್ಮ ಭಾಗದ ಜನಪದ ಕಲಾವಿದರಾಗಿರ್ತಕ್ಕಂಥ ಶ್ರೀಯುತ ಆನಾ ಚಂದ್ರಶೇಖರ್. ನಾವೆಲ್ಲರೂ ಇದಕ್ಕೆ ಸಾಕ್ಷಿ ಆಗ್ತಾ ಇದ್ದೇವೆ. ಶ್ರೀಯುತ ರಾಮಪ್ಪನವರು ಅಧಿಕೃತವಾಗಿ ಈ ಸಂದರ್ಭದಲ್ಲಿ ಯೂಟ್ಯೂಬ್ ಚಾನಲ್ನ ದೇವಿಯ ಬಗ್ಗೆ ಇರತಕ್ಕಂಥ ಹಾಡನ್ನು ಅಧಿಕೃತವಾಗಿ ಚಾಲನೆಗೊಳಿಸಬೇಕು ಅಂತೇಳಿ ನಿಮ್ಮೆಲ್ಲರ ಪರವಾಗಿ ಕೇಳ್ಕೊಳ್ತಾ ಇದೆ. ಹಾಕಿ ಒಂಚೂರು ಹಾಡನ್ನ
ನಮ್ಮನೇಲಿ 36 ವರ್ಷಗಳ ಹಿಂದೆ ಓಕೆ ನಾನು ಇಲ್ಲಿ ಕೆಲಸಕ್ಕೆ ಅಂತ ಬಂದಿತ್ತು. ಓಕೆ 36 ವರ್ಷಗಳ ಹಿಂದೆ ಬಂದು ಇಲ್ಲೊಂದು 14-15 ವರ್ಷ ನಾನು ಕೆಲಸ ಮಾಡಿದ್ದೀನಿ. ಓಕೆ ಕೆಲಸ ಮಾಡಿದಾಗ ಇಲ್ಲಿ ಭಾಗದ ಪ್ರತಿಯೊಂದು ಬಗ್ಗೆ ನನಗೆ ಅದು ಸ್ಪಷ್ಟ ನನಗೆ ಚಿತ್ರಣ ಇದೆ. ಓಕೆ ಅದರಲ್ಲೂ ಇಲ್ಲಿ ಏನಾಗಿದೆ ಅಂತಂದ್ರೆ ಈ ಭಾಗದಲ್ಲಿ ಸಿಗಂದೂರು ಬಗ್ಗೆ ಮುಂಚಿದ್ದು 36 ವರ್ಷದ ಹಿಂದೆ ಹೇಗಿತ್ತು ಅದು ನೋಡಿದ್ರೆ ಸಣ್ಣ ಪ್ರಮಾಣದಲ್ಲಿ ಇದ್ದಂತಹ ದೇವಸ್ಥಾನ. ನಾವಿಲ್ಲಿ ಯಾವತ್ತು ಬಂದ್ರು ಪಾಪ ಇವ್ರು ಸಿಂಪಲ್ ಆಗಿ ಓಕೆ ಸಿಗಂದೂರು ಧರ್ಮದರ್ಶಿಗಳು ಸಿಂಪಲ್ ಡ್ರೆಸ್ ಅಲ್ಲಿ ಪಾಪ ಇದ್ದು ಸಾಮಾನ್ಯ ಎಷ್ಟೋ ಜನ ಹೋದವ್ರು ಇವರು ಈ ಭಾಗದ ಧರ್ಮದರ್ಶಿಗಳಂತ ಗೊತ್ತಿರಲಿಲ್ಲ. ಓಕೆ ಇವ್ರ ಹತ್ರನೇ ಎಲ್ಲಿ ಅಂತ ಈ ವಿಷಯ ಕೇಳ್ತಿದ್ರು. ಹೌದು ಹಾಗಿತ್ತು ಪಾಪ ಅಷ್ಟು ಸಿಂಪಲ್ ಆಗಿದ್ರು. ಆ ಟಪ್ ಇದ್ದು ಇಲ್ಲಿ ಬಂದ ಪ್ರತಿಯೊಂದು ದಿವಸಕ್ಕೂ ಪ್ರತಿಯೊಂದು ಕೆಲಸ ಮಾಡಿ ಆಮೇಲೆ ಎಲ್ಲ ಇಡೀ ನಮ್ಮ ಕರ್ನಾಟಕ ಬಿಟ್ಟು ಬೇರೆ ಸ್ಟೇಟ್ ಅಲ್ಲೂ ಕೂಡ ಈ ದೇವಿ ಬಗ್ಗೆ ಅವರ ಮನಸಾರೆ ತುಂಬಿ ಅದಕ್ಕೆಲ್ಲ ಶಕ್ತಿ ಇವರೇ, ಮೇನ್ ಕಾರಣ ಇವರೇ. ಓಕೆ ಅದಕ್ಕಾಗಿ ಇದು ಒಂದು ಬಗ್ಗೆ. ಮತ್ತೆ ಆಮೇಲೆ ನಾನೇನಂದ್ರೆ ಇಲ್ಲಿ ನಮ್ಮ ದೇವಿ ಬಗ್ಗೆ ಅದು ಬೈಕಲ್ಲಿ ಬರ್ತಿದ್ವಿ, ಡೈಲಿ ಬಂದು ಹೋಗ್ತಾ ಇದ್ದಿದ್ದು. ಆ ಟೈಮಲ್ಲಿ ಏನಾಗಿತ್ತು ಅಂದ್ರೆ ಮಧ್ಯದಲ್ಲಿ ನಾವು ಹೋಗೋದು ಎಷ್ಟೋ ಹೊತ್ತು ರಾತ್ರಿ ಎಲ್ಲೋ ಸುತ್ತಾಕ್ ಹೋಗೋದು ಎಷ್ಟು ಅಷ್ಟು ಕಷ್ಟಪಟ್ಟಾಗ ನಮಗೇನಂದ್ರೆ ಮಧ್ಯದಲ್ಲಿ ಒಂದೊಂದು ದಿವಸದ ಒಂದೊಂದ್ ತರ ನಮ್ದ್ರ ಕತೆ. ನಾವು ಹೋದಾಗ ಅದು ಮಧ್ಯದಲ್ಲಿ ಇದು ಹುಲಿ ಕಂಡಿದೆ, ಪ್ರಾಣಿಗಳು ಕಂಡಿದ್ದಾವೆ, ಏನೇನೋ ಆಗಿದೆ ಅಂತ ಇದ್ರಲ್ಲಿ ನಮಗೆಲ್ಲ ಅದು ರಕ್ಷಣೆ ಕೊಟ್ಟಿದ್ದು ಶ್ರೀದೇವಿನೇ. ಅದಕ್ಕಾಗಿ ನಮಗೆ ಇದ್ರ ಬಗ್ಗೆ ನಾನು ಇದು ಮಾಡಬೇಕು ಅಂತ ಹೇಳಿ ಎಷ್ಟೋ ದಿವಸದಿಂದ ನಾನು ಕ್ಲೀನ್ ಆಗಿ ಒಂದು ಬರೆದು ಬಿಟ್ಟು ಇದ್ರ ಬಗ್ಗೆ ನಾನು ಮ್ಯೂಸಿಕ್ ಎಲ್ಲ ಹಾಕ್ಸ್ಬಿಟ್ಟು ನಾನು ಸಹಾಯದಿಂದ ಮಾಡಿದ್ದೇನೆ. ಇದಕ್ಕೆ ಪ್ರೇರಣೆ ಅಂದ್ರೆ ಇದೆ. ನಾನು ಈ ಭಾಗದಲ್ಲಿ ಮಾಡಿದಾಗ ಅವತ್ತಿನ ಕಷ್ಟಗಳಿಗೆ ದೇವಿ ಮತ್ತೆ ಆಮೇಲೆ ನಮ್ಮಲ್ಲಿ ನಾವು ಕೆಲಸದಲ್ಲಿ ಏನಾದ್ರು ಮಿಸ್ ಆಗೋದು ಏನೋ ಆದ್ರೆ ನಾವು ಹೇಳ್ಕೊಂಡಿದ್ದೆ ಈ ದೇವಿಗೆ ಆದಾಗ ನನಗೆಲ್ಲ ಅಷ್ಟು ಒಳ್ಳೇದಾಗಿದೆ. ಹಾಗಾಗಿ ನನಗೆ ಇದ್ರ ಬಗ್ಗೆ ಬರೀಬೇಕಂತ ಇದ್ದೆ, ಎಲ್ಲದೂ ಒಳ್ಳೇದಾಗಿ ಬರೆದು ನಾನು ಇವ್ರ ಕೈಯೆಲ್ಲ ಮತ್ತೆ ಮಾಡಿಸ್ಬೇಕಂತ ಇದ್ದೆ. ಅದಕ್ಕಾಗಿ ಇವತ್ತು ಬಂದು ಹ್ಯಾಪಿ ನೌ ಒಳ್ಳೆ ಇದು ಇಲ್ಲಿ